ನಿಮ್ಮಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗಿರ್ಬೋದು, ಏನಾಗ್ತಿದೆ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಅಂತ. ತುಂಬಾ ಜನ ಎಲ್ಲಾನು ಸೇಲ್ ಮಾಡಿ ಮಾರ್ಕೆಟ್ ನ ಪರ್ಮನೆಂಟ್ ಆಗಿ ಬಿಟ್ಟೊಟ್ಟೋಗಿದ್ದೀರಾ. ಅಂಡ್ ಇನ್ನು ಕೆಲವರು ನನ್ನ ಕೂಡ ಸೇರಿಸಿ ಮಾರ್ಕೆಟ್ ಇಷ್ಟೆಲ್ಲ ಕ್ರಾಶ್ ಆದ್ರೂ ಕೂಡ ನಾವಿನ್ನೂ ಇಲ್ಲೇ ಇದೀವಿ ಅಂಡ್ ನಾವಿನ್ನೂ ಪೇಷನ್ಸ್ ಇಂದ ಹೋಲ್ಡ್ ಮಾಡ್ತಾ ಇದೀವಿ ಅಂಡ್ ಹೋಪ್ಸ್ ಇಟ್ಕೊಂಡಿದೀವಿ. ಓಕೆ ಸ್ನೇಹಿತರೆ, ಈಗ ಇವೆಲ್ಲದನ್ನು ಬಿಟ್ಟಾಕಿ. ಈಗ ಆಲ್ಟ್ ಕಾಯಿನ್ಸ್ ಕತೆ ಏನು? ಅದು ನಿಜವಾಗಿಯೂ ರಿಕವರ್ ಆಗುತ್ತಾ? ನಾವು ನಿಜವಾಗಿಯೂ ಇನ್ನು ಹೋಲ್ಡ್ ಮಾಡಬೇಕಾ? ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಆಲ್ಟ್ ಕಾಯಿನ್, ಬಿಟ್ ಕಾಯಿನ್, ಬುಲ್ ರನ್ ಬಗ್ಗೆ ಮತ್ತೆ ಏನಾಗುತ್ತೆ ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ, ನಾನು ಸುಷ್ಮಿತಾ, ನೀವು ನೋಡ್ತಿದ್ದೀರಾ ಕ್ರಿಪ್ಟೋ ಕಪಲ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ಈಗ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ರೈಟ್ ನೌ ಬಿಟ್ಕಾಯಿನ್ ಬಿಲೋ $68,000 ಹತ್ರ ಟ್ರೇಡ್ ಆಗ್ತಾ ಇದೆ. ಈಗ ನೀವೇನಾದ್ರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ನೋಡಿದ್ರೆ, ನಾನು ಮೇ 11 ಒಂದು ಪೋಸ್ಟ್ ಮಾಡಿದ್ದೆ. BTC $82,800 ಹತ್ರ ಇದ್ದಾಗ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ BTC ಈ ಅಸೆಂಡಿಂಗ್ ಪ್ಯಾಟರ್ನ್ ಅನ್ನ ಫಾರ್ಮ್ ಮಾಡ್ತಾ ಇದೆ ವಿತ್ ಹೈಯರ್ ಹೈ. ಇಲ್ಲಿಂದ BTC ಬ್ರೇಕ್ ಡೌನ್ ಆಯ್ತು ಅಂದ್ರೆ ಕ್ರಾಶ್ ಇಂಟೆನ್ಸಿಟಿ ತುಂಬಾನೇ ಜಾಸ್ತಿ ಇರುತ್ತೆ. ನಾನು ಪೋಸ್ಟ್ ಆಗಿದಾಗ BTC $82,800 ಹತ್ರ ಇತ್ತು. ಇವಾಗ BTC $60,000 ಹತ್ರ ಟ್ರೇಡ್ ಆಗ್ತಿದೆ. ಅಂದ್ರೆ ಆಲ್ಮೋಸ್ಟ್ $22,000 ಡೌನ್ ಆಗಿದೆ. ಸ್ನೇಹಿತರೆ, ನಿಮ್ಗೆ ಈ $22,000 ದೊಡ್ಡ ಕ್ರಾಶ್ ಅಂತ ಅನಿಸ್ತಿದ್ಯಾ? ಹಾಗಾದ್ರೆ ಮುಂದೆ ನಾನು ಏನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇನ್ನೂ ಶಾಕ್ ಆಗ್ತೀರಾ. BTC $40,000 ಇಂದ $50,000 ಝೋನ್ಗೆ ಡೌನ್ ಆಗೋ ಚಾನ್ಸಸ್ ಇದೆ. ಇದೇ ರಿಯಾಲಿಟಿ. ದಿಸ್ ವಿಲ್ ಹ್ಯಾಪನ್ ಸೂನರ್ ಆರ್ ಲೇಟರ್. ಸ್ನೇಹಿತರೆ, ಈ ಒಂದು ಪೋಸ್ಟ್ ಮಾತ್ರ ಅಲ್ಲ, ನಾವು ತುಂಬಾನೇ ಪೋಸ್ಟ್ ಗಳನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಗ್ತಾನೆ ಇರ್ತೀವಿ. ಸೊ ಇವಾಗ BTC 40K ಇಂದ 50K ಹತ್ರ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದೇ ರಿಯಾಲಿಟಿ ಕೂಡ. ಸೊ BTC ಅಪ್ಡೇಟ್ಸ್ ಏನಾದ್ರೂ ಬೇಕು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಆಗಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಸ್ನೇಹಿತರೆ, ಈಗ ನೀವೇನಾದ್ರೂ ಸ್ವಿಂಗ್ BTC ಟ್ರೇಡ್, ಲಾಂಗ್ ಟ್ರೇಡ್ ಹಾಕೋದಕ್ಕೆ ಪರ್ಫೆಕ್ಟ್ ಎಂಟ್ರಿ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ, ದೆನ್ 40,000 to 50,000 ರೇಂಜು ಪರ್ಫೆಕ್ಟ್ ಎಂಟ್ರಿ ಆಗಿರುತ್ತೆ. ಸ್ನೇಹಿತರೆ, ನನ್ನ ಪ್ರಕಾರ ಅಂಡ್ ಹಿಸ್ಟ್ರಿ ಪ್ರಕಾರ ವರ್ಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಮ್ಯಾಕ್ಸಿಮಮ್ BTC $38,000 to $40,000 ರೇಂಜ್ಗೆ ಬರ್ಬೋದು. ಸೊ ಸ್ನೇಹಿತರೆ, ನಾನು ಈ ಕರೆಕ್ಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಈ ಝೋನ್ ಅಲ್ಲಿ BTC ಲಾಂಗ್ ಸ್ವಿಂಗ್ ಟ್ರೇಡ್ಗೆ ಒಳ್ಳೆ ಎಂಟ್ರಿ ತಗೊಳ್ಳೋದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ಲಿ BTC $69,000 to $14,000 ಝೋನ್ಗೆ ಬಂದಾಗ ವಾಸು ಅವರು ಈ ವಿಡಿಯೋ ಮಾಡಿ ನಿಮ್ಗೆ ಒಳ್ಳೆ ಎಂಟ್ರಿ ಪಾಯಿಂಟ್ ಅನ್ನ ಸಜೆಸ್ಟ್ ಮಾಡಿದ್ರು. ಈ ಟೈಮ್ ಅಲ್ಲಂತೂ ನಾವು ಕಂಪ್ಲೀಟ್ ಆಗಿ ಬಿಟ್ಕಾಯಿನ್ ಕಡೆ ಫೋಕಸ್ ಮಾಡಿದ್ವಿ. ಟೆಲಿಗ್ರಾಮ್ ಅಲ್ಲಂತೂ ಎಂಟ್ರಿ ಪಾಯಿಂಟ್ಸ್ ನ ಶೇರ್ ಮಾಡ್ತಾನೆ ಇದ್ವಿ. ಸ್ನೇಹಿತರೆ, ನೀವು ನೋಡಬಹುದು ಈ ವಿಡಿಯೋನಲ್ಲಿ ನಾವು ಲಿಟ್ರಲಿ ತುಂಬಾನೇ ಪ್ರಾಫಿಟ್ ಮಾಡಿದ್ದೀವಿ. ಸೊ ಆ ಟೈಮ್ಗೋಸ್ಕರ ಕಾಯ್ತಾ ಇದ್ದೀವಿ ಸ್ನೇಹಿತರೆ. ನಿಜವಾಗಿಯೂ ಆ ಲೈಫ್ ಚೇಂಜಿಂಗ್ ಟ್ರೇಡ್ಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ನಾವು ಯಾವಾಗ ಆ ಟ್ರೇಡ್ ಆಗ್ತೀವೋ ಅದನ್ನ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಖಂಡಿತವಾಗಿಯೂ ಶೇರ್ ಮಾಡ್ತೀವಿ. ಆಕ್ಟಿವ್ ಆಗಿರಿ ಸ್ನೇಹಿತರೆ. ಯೂಶುವಲಿ BTC ಯಾವಾಗ ATH ಕ್ರಿಯೇಟ್ ಮಾಡಿತ್ತೋ, ಪೋಲ್ ಬ್ಯಾಕ್ ಅಥವಾ ರಿಟ್ರೇಸ್ಮೆಂಟ್ ಆನ್ ಆವರೇಜ್ 60 to 80% ಇರುತ್ತೆ. ಪ್ರೀವಿಯಸ್ಲಿ BTC ಯಾವಾಗ $69,000 ಹತ್ರ ATH ಕ್ರಿಯೇಟ್ ಮಾಡಿತ್ತೋ, ರಿಟ್ರೇಸ್ಮೆಂಟ್ 60 to 80% ಇತ್ತು. ಈ ಸಲನು BTC ನ ಈ ರೇಂಜ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಸ್ನೇಹಿತರೆ. ಪ್ರೀವಿಯಸ್ ATH $69,000 ಯೂಶುವಲಿ ಒಂದು ಸಪೋರ್ಟ್ ಆಗಿತ್ತು. ಬಟ್ ಅದನ್ನ ಈಗ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ ಅನ್ನೋ ತರ ಬ್ರೇಕ್ ಆಗಿದೆ. ಸ್ನೇಹಿತರೆ, ವಾಸು ಅವರ ಪ್ರೆಡಿಕ್ಷನ್ 40K ಇಂದ 50K ಇದೆ. ಸೂನ್ ಆರ್ ಲೇಟರ್ ಆಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅರೌಂಡ್ $38K to $40K. ಒಂದ್ಸಲ BTC ಈ ಝೋನ್ ನ ಟಚ್ ಮಾಡಿದ್ರೆ, ಈ ಸೈಕಲ್ ಅಲ್ಲಿ BTC ಕಡಿಮೆ ಅಂದ್ರೂ 38 to 48Kಗೆ ರಿವರ್ಸಲ್ ಆಗುತ್ತೆ. ಸ್ನೇಹಿತರೆ, ಈಗ ನೀವು ಯಾವ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂತ ನಮಗೆ ಗೊತ್ತಿದೆ. ಇಟ್ಸ್ ನಾಟ್ ದಟ್ ಮೋಟಿವೇಶನಲ್, ಬಿಕಾಸ್ ಮಾರ್ಕೆಟ್ ತುಂಬಾನೇ ಡಿಪ್ ಆಗ್ತಾ ಇದೆ. ಸ್ನೇಹಿತರೆ, ಪ್ರೀವಿಯಸ್ ಸೈಕಲ್ ಅಲ್ಲಿ BTC $69,000 ಹತ್ರ ಪಂಪ್ ಆದಾಗ ಅಂಡ್ $14,000 ಝೋನ್ಗೆ ಕ್ರಾಶ್ ಆದಾಗ ವಾಸು ಅವರು ಈ ವಿಡಿಯೋ ಮಾಡಿ ಹೇಳಿದ್ರು, ಇದೇ ಲೋ ಈ ಸೈಕಲ್ ಅಲ್ಲಿ ಅಂತ. ಅಂಡ್ ನಾವು ನಮ್ಮ ಟೆಲಿಗ್ರಾಮ್ ಅಲ್ಲಿ ಎಂಟ್ರಿ ತಗೋಬಹುದು ಅಂತ ಹೇಳಿದ್ವಿ. ಮತ್ತೆ ನಮ್ಮ ಟ್ರೇಡ್ಸ್ ನ 60K ಹತ್ರ ಕ್ಲೋಸ್ ಮಾಡಿಸಿದ್ವಿ. ಮತ್ತೆ ಹಳೆ ವಿಡಿಯೋಸ್ ಅಲ್ಲಿ ಪ್ರಿಡಿಕ್ಷನ್ ಕೂಡ ಮಾಡಿದ್ದೀವಿ, BTC 140K ವರೆಗೂ ಹೋಗ್ಬೋದು ಅಂತ. ಬಟ್ 126K ವರೆಗೂ ಹೋಯ್ತು ಈ ಸಲ. ಸ್ನೇಹಿತರೆ, ಈ ಸಲ BTC $38 to $40K ಹತ್ರ ಕ್ರಾಶ್ ಆದ್ಮೇಲೆ ನೆಕ್ಸ್ಟ್ BTC ಅರೌಂಡ್ $1,80,000 to $2,40,000ಗೆ ಟಚ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ. ಈಗ ಬಿಟ್ಕಾಯಿನ್ ಮತ್ತೆ ಕ್ರಿಪ್ಟೋ ಮಾರ್ಕೆಟ್ ಇಂದ ಹಣ ಆಚೆ ಬಂದು ಫ್ಲೋ ಆಗ್ತಾ ಇರೋದಕ್ಕೆ ಯಾವೆಲ್ಲ ಫ್ಯಾಕ್ಟರ್ಸ್ ಕಾರಣ ಇದೆ ನೋಡೋಣ ಬನ್ನಿ. ಸ್ನೇಹಿತರೆ, ಜೂನ್ 2ನೇ ತಾರೀಕು ಆ ಒಂದು ದಿನದಲ್ಲಿ ಮಾತ್ರ ಸ್ಪಾಟ್ ಬಿಟ್ಕಾಯಿನ್ ETFs ಟೋಟಲ್ ನೆಟ್ ಔಟ್ ಫ್ಲೋ ಬಂದು $519 million. ಅಂಡ್ ಇದು ಜಸ್ಟ್ ಒಂದು ದಿನದ ಔಟ್ ಫ್ಲೋ ಅಲ್ಲ, ಇದು 12 days ಇಂದ ಕಂಟಿನ್ಯೂಸ್ ಆಗಿ ಆಗ್ತಿರೋ ಔಟ್ ಫ್ಲೋ. ಸೊ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ದುಡ್ಡು ಬಿಟ್ಕಾಯಿನ್ ETFs ಇಂದ ಹೊರಗೆ ಹೋಗ್ತಿದೆ. ಅಂಡ್ ಬಿಟ್ಕಾಯಿನ್ ಇಂದ ಮಾತ್ರ ಅಲ್ಲ, ಇಥೆರಿಯಂ ETFs ಇಂದ $90 million ಔಟ್ ಫ್ಲೋ ಆಗಿದೆ. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ತರ US, ಇಸ್ರೇಲ್, ಇರಾನ್ ಮಧ್ಯೆ ಆಗ್ತಿರೋ ಯುದ್ಧ ಕೂಡ ಒಂದು ಮೇಜರ್ ರೀಸನ್ ಮಾರ್ಕೆಟ್ ವ್ಯಾಲೆಟೈಲ್ ಆಗ್ತಿರೋದಕ್ಕೆ. ಅಂಡ್ ಇನ್ನೊಂದು ಚಿಕ್ಕ ರೀಸನ್ ಬಟ್ ಮೇಜರ್ ರೀಸನ್ ಏನಂದ್ರೆ, ಮೈಕಲ್ ಸೆಲ್ಲರು ಬಿಟ್ಕಾಯಿನ್ ನ ಸೇಲ್ ಮಾಡ್ತಿದ್ದಾರೆ ಅನ್ನೋ ನ್ಯೂಸ್ ಇಂದ ಕೂಡ ಮಾರ್ಕೆಟ್ ಕ್ರಾಶ್ ಆಗ್ತಿದೆ.
ಮೈಕಲ್ ಸೆಲ್ಲರು ಜಸ್ಟ್ 32 ಬಿಟ್ಕಾಯಿನ್ಸ್ ನ ಸೇಲ್ ಮಾಡಿದ್ರು. ಅಂಡ್ ಈ 32 ಬಿಟ್ಕಾಯಿನ್ ಸೇಲ್ ಮಾಡಿರೋದು ಇಟ್ ಡಿಡ್ ನಾಟ್ ಎಫೆಕ್ಟ್ ದಿ ಮಾರ್ಕೆಟ್ ಇನ್ ಎನಿ ವೇ. ಇಲ್ಲಿ ಇನ್ನೊಂದೇನಂದ್ರೆ ಅವರು ಸೇಲ್ ಮಾಡ್ತಿದ್ರೇನೋ ನ್ಯೂಸ್ ಇಂದ ಕೂಡ ಕ್ರಾಶ್ ಆಯ್ತು. ಈಗ ಶಾರ್ಟ್ ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಈ ರೆಸಿಸ್ಟೆನ್ಸ್ ಅಲ್ಲಿ ಇಲ್ಲಿ ಪ್ರೈಸ್ ರಿಜೆಕ್ಟ್ ಆಗಿದೆ ಅಂಡ್ ಆಲ್ಸೋ 200 SMA ನಲ್ಲಿ ರಿಜೆಕ್ಟ್ ಆಗಿದೆ. ನೌ ದ ಚಾನ್ಸಸ್ ಆಫ್ ರೀಟೆಸ್ಟ್ ಈಸ್ ವೆರಿ ಹೈ. ಸೊ ನನ್ನ ಗೆಸ್ ಏನಂದ್ರೆ $72,000 ರೇಂಜ್ಗೆ ಪಂಪ್ ಆಗಿ ಆಮೇಲೆ ಇನ್ನೂ ಕ್ರಾಶ್ ಆಗುತ್ತೆ. ಈಗ ನೀವೇನಾದ್ರೂ ಶಾರ್ಟ್ ಎಂಟ್ರಿ ತಗೋಬೇಕು ಈ ಝೋನ್ ಅಲ್ಲಿ ಅಂದ್ರೆ ಐ ಥಿಂಕ್ ಇದು ಪರ್ಫೆಕ್ಟ್ ಎಂಟ್ರಿ ಪಾಯಿಂಟ್. ಸೊ ಅದೇ ಪ್ಲೇ ಔಟ್ ಆಗುತ್ತಾ ನೋಡೋಣ. ಇನ್ ಕೇಸ್ ನೀವೇನಾದ್ರೂ ಲಾಂಗ್ ಎಂಟ್ರಿ ತಗೋಬೇಕು ಅನ್ಕೊಂಡಿದ್ರೆ ದೆನ್ ಈ ಸಪೋರ್ಟ್ ಝೋನ್ ಇಲ್ಲಿ ಅದು ಹೋಲ್ಡ್ ಆದ್ರೆ ದೆನ್ ನೀವು ಎಂಟ್ರಿ ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ಬೋದು. ಇದಕ್ಕೂ ಮೊದಲು ಇದು ಇಲ್ಲಿ ಸಪೋರ್ಟ್ ತಗೋತು, ತುಂಬಾನೇ ಲಾಂಗ್ ಬಯರ್ಸ್ ವೇಟ್ ಮಾಡ್ತಾ ಇದ್ರು ಇಲ್ಲಿ. ಸೊ ಐ ಥಿಂಕ್ ಈ ಝೋನ್ ಅಲ್ಲಿ ಅದು ಹೋಲ್ಡ್ ಆದ್ರೆ ಲಾಂಗ್ ಹೋಗೋದಕ್ಕೆ ಒಳ್ಳೆ ಆಪರ್ಚುನಿಟಿ. ಈಗ ನೀವೇನಾದ್ರೂ ಬಿಟ್ಕಾಯಿನ್ ಕ್ರಾಶ್ ಆಗ್ತಿದೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡಿದ್ರೆ ಬೇರೆ ಅಸೆಟ್ಸ್ ನೋಡಿ. ಜೂನ್ 6 $2.5 ಟ್ರಿಲಿಯನ್ ವೈಪ್ ಔಟ್ ಆಯ್ತು. S&P 500 1.65% ಡೌನ್ ಆಯ್ತು. ಗೋಲ್ಡ್ 3.38% ಡೌನ್ ಆಯ್ತು. ಸಿಲ್ವರು 6.9% ಡೌನ್ ಆಯ್ತು. ಅಂಡ್ ಬಿಟ್ಕಾಯಿನ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. US ಜಾಬ್ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದು 88,000 ಬಟ್ ಅದಲ್ಲಿ ಬಂದಿದ್ದು 1,74,000 ಅಂಡ್ ಈ ನಂಬರು ಗ್ಲೋಬಲ್ ಮಾರ್ಕೆಟ್ಗೆ ಎಫೆಕ್ಟ್ ಆಯಿತು. ಬಿಕಾಸ್ US ಇಡೀ ವರ್ಲ್ಡ್ ಅಲ್ಲಿ 40% ಫೈನಾನ್ಷಿಯಲ್ ಮಾರ್ಕೆಟ್ಸ್ ನ ಕಂಟ್ರೋಲ್ ಮಾಡುತ್ತೆ. ಅಂಡ್ ಅದರ್ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ US ಫೆಡ್ ಯಾವಾಗ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡುತ್ತೆ ಅನ್ನೋದು. ಇದು ತುಂಬಾನೇ ಇಂಪಾರ್ಟೆಂಟ್ ಬಿಕಾಸ್ ಇಂಟ್ರೆಸ್ಟ್ ರೇಟ್ ಏನಾದ್ರೂ ಡೌನ್ ಆದ್ರೆ ಮನಿ ಮಾರ್ಕೆಟ್ಗೆ ಫ್ಲೋ ಆಗುತ್ತೆ. ಬಟ್ ಪ್ರಾಬ್ಲಮ್ US ಇನ್ಫ್ಲೇಷನ್ ಅರೌಂಡ್ 3.8% ಇರೋದು. ಫೆಡ್ ಏನಾದ್ರೂ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಬೇಕು ಅಂತಂದ್ರೆ ಇನ್ಫ್ಲೇಷನ್ 2% ಗಿಂತ ಕಡಿಮೆ ಇರಬೇಕು. ಸೊ ಫೆಡ್ ಅವರು ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡ್ತಿಲ್ಲ. ಇನ್ನೊಂದ್ ಕಡೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ, ಎಲ್ಲ ಕಡೆ ಯುದ್ಧಗಳು ನಡೀತಿದೆ. ಸೊ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದಕ್ಕಿಂತ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಇನ್ನೊಂದೇನಂದ್ರೆ ವರ್ಡ್ಸ್ ಬಿಗ್ಗೆಸ್ಟ್ IPO ಬರ್ತಿದೆ, ಅದರ ಟಾರ್ಗೆಟ್ ಟ್ರಿಲಿಯನ್ಸ್ ಅಲ್ಲಿ ಇದೆ. ಸೊ ಗೋಲ್ಡ್, ಸಿಲ್ವರು, ಕ್ರಿಪ್ಟೋ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಎಲ್ಲದ್ರಿಂದನೂ ಹಣ ಆಚೆ ಬಂದು ಅದಕ್ಕೆ ಹೋಗ್ತಾ ಇದೆ. ಸೊ ಮಾರ್ಕೆಟ್ ಯಾಕೆ ಎಷ್ಟು ಬ್ಲೇಡ್ ಆಗ್ತಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದೀನಿ ಸ್ನೇಹಿತರೆ. ಅಂಡ್ ಆಲ್ಟ್ ಕಾಯಿನ್ಸ್ ಬಗ್ಗೆನೂ ಒಂದು ಸಪರೇಟ್ ಡೀಟೈಲ್ಡ್ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಸೊ ಈ ಸಿಚುವೇಶನ್ ಅಲ್ಲಿ ನನ್ನ ಸಜೆಷನ್ ಏನಂದ್ರೆ ನೀವು ಡೈರೆಕ್ಟ್ ಆಗಿ ದುಡ್ಡು ಹಾಕಿ ಟ್ರೇಡ್ ಮಾಡೋ ಬದಲು ಫಂಡೆಡ್ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡೋದು ಬೆಟರ್. ನಾನು ಪರ್ಸನಲಿ ಕಾಂಟ್ರಾಕ್ಟ್ ಫಂಡೆಡ್ ಅಕೌಂಟ್ ನ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ನಾನು $100,000 ಅಕೌಂಟ್ ಮತ್ತೆ $50,000 ಅಕೌಂಟ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದ್ರೂ ಬಿಗಿನರ್ ಆಗಿದ್ರೆ ದೆನ್ $2,000 ಅಕೌಂಟ್ ನ ಟ್ರೈ ಮಾಡಿ. ಅದು $24.9 ಅವೈಲಬಲ್ ಇದೆ. ಯು ಕ್ಯಾನ್ ಟ್ರೈ ದಿಸ್ ಅಂಡ್ ಗೇನ್ ಎಕ್ಸ್ಪೀರಿಯನ್ಸ್. ಈಗ ನೀವೇನಾದ್ರೂ ಕಾಂಟ್ರಾಕ್ಟ್ ಫಂಡೆಡ್ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ, ನೀವು ಹೋಗಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀವಿ ಸ್ನೇಹಿತರೆ, ಯಾವ ತರ ಬೈ ಮಾಡಬೇಕು ಅಂಡ್ ಯಾವ ತರ ಫಂಡೆಡ್ ಅಕೌಂಟ್ ನ ಯೂಸ್ ಮಾಡಬೇಕು ಅಂತ. ನೀವೇನಾದ್ರೂ ಆ ವಿಡಿಯೋ ನೋಡಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ, ನೀವು ಹೋಗಿ ನೋಡಬಹುದು. ಹಾಗೆ ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಕ್ವೆಶ್ಚನ್ಸ್ ಅಂಡ್ ಡೌಟ್ಸ್ ಇತ್ತು ಅಂದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ನೀವೇನಾದ್ರೂ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಪೀಸ್.